ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜೀವಿಕಾ ಮತ್ತು ಕರ್ನಾಟಕ ಜೀತದಾಳು ಮತ್ತು ಕೃಷಿ ಕಾರ್ಮಿಕ ಒಕ್ಕೂಟದ ವತಿಯಿಂದ ರಾಜ್ಯದ ಮೂಲೆ ಮೂಲೆಗಳಿಂದ ಜೀತ ಮುಕ್ತರು ಆಗಮಿಸಿ ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸಿ ಧರಣಿ ಪ್ರತಿಭಟನೆ ನಡೆಸಿದರು. ಇನ್ನು ಈ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಜೀವಿಕಾ ಸಂಸ್ಥಾಪಕರಾದ ಡಾಕ್ಟರ್ ಕಿರಣ್ ಕಮಲ್ ಪ್ರಸಾದ್, ರಾಜ್ಯಾದ್ಯಂತ ಸುಮಾರು 20,000ಕ್ಕೂ ಹೆಚ್ಚು ಜನ ಜೀತ ಮುಕ್ತರಾಗಿದ್ದು ಅವರಿಗೆ ಸಮರ್ಪಕವಾಗಿ ಪುನರ್ವಸತಿ ಸೌಲಭ್ಯ ಸಿಕ್ಕಿಲ್ಲ. ಹಾಗಾಗಿ ಪ್ರತಿ ಜೀತ ಮುಕ್ತರಿಗೆ ಭೂಮಿ ಕೊಡಬೇಕು. ಕೇಂದ್ರ ಸರ್ಕಾರದ SOP ರದ್ದುಪಡಿಸಬೇಕು. ಸರ್ಕಾರದ ಸವಲತ್ತುಗಳನ್ನು ವಿತರಿಸುವಾಗ ಜೀತ ಮುಕ್ತರಿಗೆ ಮೊದಲ ಪ್ರಾಶಸ್ತ್ಯ ನೀಡಬೇಕು ಎಂದು ಒತ್ತಾಯಿಸಿದರು. ಬಳಿಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ P. ಮಣಿವಣ್ಣನ್ ಅವರಿಗೆ ಮನವಿ ಸಲ್ಲಿಸಿದರು. ಜೀತ ವಿಮುಕ್ತಿ ಅವರು ಮಂತ್ರಿ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಸಾರ್ ಇದ್ದಾರೆ. ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರು ಮಾಡೋ ತೀರ್ಮಾನ ನಾನು ಇಲ್ಲಿ ಹೇಳಕ್ ಬರಲ್ಲ. ಆದ್ರೆ ಒಂದೇ ಹೇಳ್ತಾನೆ, ಖಂಡಿತವಾಗಿ ನೀವು ಪರವಾಗಿ ತೀರ್ಮಾನ ಮಾಡ್ತಾರೆ ಹೇಳಕ್ ಬರ್ತದೆ. ಇವಾಗ ನಾವು ಹೈಕೋರ್ಟ್ ಅಲ್ಲಿ ಕೂಡ ಇದನ್ನು ಹೋರಾಟ ಮಾಡ್ತಾ ಇದ್ದೀವಿ. ರಿಟ್ ಅರ್ಜಿ ಮೂಲಕ ಈಗಲೇ ಅದು ನಡೀತಾ ಇದೆ. ಸರ್ಕಾರ ಗಮನಕ್ಕೆ ಅಧಿಕಾರಿ ಹೇಳ್ತಾರೆ, ನೀವು ಕೋರ್ಟಿಂದ ಒಳ್ಳೆ ಆಜ್ಞೆ ತಂದ್ರೆ ನಾವು ಪಾಲಿಸ್ತೀವಿ ಅಂತ. ಆದ್ರೆ ಅವರ ಕೈಯಲ್ಲೇ ಇದೆ. ಈ ಸುತ್ತೋಲೆಗೆ ಯಾವ ಮಾನ್ಯತೆಯೂ ಇಲ್ಲ. ಈ SOPಗೆ ಕಾನೂನು ಮಾನ್ಯತೆ ಇಲ್ಲ, ಯಾವ ಮಾನ್ಯತೆಯೂ ಇಲ್ಲ. ಅದು ಕಾನೂನು ವಿರೋಧ ಆಗಿದ್ರೆ ಅದನ್ನ ಅಧಿಕಾರಿಗಳು ಯಾವ ಅಧಿಕಾರಿಗಳು ಸಹ ಬುಟ್ಟಿಗೆ ಹಾಕ್ಬೋದು. ಆದ್ರೆ ನಮ್ಮ ರಾಜ್ಯದ ಅಧಿಕಾರಿಗಳು ಇಲ್ಲ, ಈ SOP ಕೇಂದ್ರದ ನಾವು ಕೂಡ ಅದನ್ನು ಮಾಡ್ತೀವಿ, ಇದು ಪಾಲಿಸಲೇಬೇಕು ಅಂತೇಳಿ ಇದಕ್ಕೆ ಅರ್ಥ ಇಲ್ಲ. ಯಾವುದೇ ಕಾನೂನು ವಿರುದ್ಧವಾದ ಸರ್ಕಾರದ ಯಾವುದೇ ಆದೇಶ, ಸುತ್ತೋಲೆ ಅದನ್ನ ನಾವು ಸಾರ್ವಜನಿಕರು ಕೂಡ ಅವ್ರ ಮುಂದೆನೆ ಅದನ್ನ ಬುಟ್ಟಿಗೆ ಹಾಕುವಂತ ಸುಟ್ಟು ಹಾಕಿ ಕೆಲಸ ಮಾಡಬೇಕು.